ರಾಜ್ಯ ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಧೀಮಂತ ರಾಜಕಾರಣಿ, ಅಜಾತ ಶತ್ರು ರಾಜಕೀಯದಲ್ಲಿ ಇದ್ದಂತಹ ಎಸ್.ಎಂ. ಕೃಷ್ಣ ಅವರು ಇಹಲೋಕ ತೆಚ್ಚಿದ್ದಾರೆ. ಈಗ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ರಾಜಕೀಯ ನಾಯಕರು, ಸಿನಿ ತಾರೆಯರು ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಗಣ್ಯಾತಿ ಗಣ್ಯರಿಂದ ಅಗಲಿದ ನಾಯಕನಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ ಪ್ರತಾಪ್ ಸಿಂಹ, ಹಾಗೆ ಸಿ.ಎಸ್. ಪುಟ್ಟರಾಜು ಜೊತೆಗೆ ಚಲುವರಾಯಸ್ವಾಮಿ ಇವರು ಕೂಡ ಇವತ್ತು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಪಾರ್ಥಿವ ಶರೀರವನ್ನ ಇಲ್ಲೇ ಇಡಲಾಗುತ್ತೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಡಲಾಗಿದೆ. 2 ಲೈನ್ಗಳನ್ನ ಮಾಡಿದ್ರೆ ಈಗಷ್ಟೇ ರಾಜ್ಯಪಾಲರಾಗಿರುವಂತಹ ಟಿ.ಸಿ. ಗೆಹ್ಲೋಟ್ ಅವರು ಬಂದಿರುವಂತದನ್ನ ಗಮನಿಸ್ತಾ ಇದ್ದೀವಿ. ಥಾವರ್ಚಂದ್ ಸಿಂಗ್ ಗೆಹ್ಲೋಟ್ ಅವರು ಈಗಾಗಲೇ ಅವರು ಬಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಇನ್ನು ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಹಾಗೆ 3 ದಿನಗಳ ಕಾಲ ಶೋಕಾಚರಣೆಗೆ ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಇರೋದಿಲ್ಲ, ಜೊತೆಗೆ ನಾಳೆ ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ಕೂಡ ಈ 3 ದಿನ ನಡೆಯೋದಿಲ್ಲ. ಶೋಕಾಚರಣೆ ಇರುತ್ತೆ ರಾಜ್ಯದಲ್ಲಿ. ಸೊ ಹಾಗೆ ಸರ್ಕಾರಿ ಕಚೇರಿಗಳ ಮೇಲೆ ಅರ್ಧಕ್ಕೆ ಬಾವುಟವನ್ನು ಹಾರಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಈಗ ಗವರ್ನರ್ ಕೂಡ ಆಗಮಿಸಿದ್ದಾರೆ. ಥಾವರ್ಚಂದ್ ಗೆಹ್ಲೋಟ್ ಅವರು ಈಗಾಗಲೇ ಬಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. 2 ಸರತಿ ಸಾಲುಗಳನ್ನ ಮಾಡಿರುವಂಥದ್ದು, ವ್ಯವಸ್ಥೆ ಮಾಡಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಒಂದು ಸಾರ್ವಜನಿಕರ ದರ್ಶನಕ್ಕೆ ಅಂತೇಳಿ ಅನುವು ಮಾಡಿಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾಯಕರುಗಳಿಗೆ ಎಲ್ರಿಗೂ ಕೂಡ VIP ಗಳಿಗೆ VVIPಗಳಿಗೆ ಎಲ್ರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈಗಾಗಲೇ ಚಿತ್ರರಂಗದ ಗಣ್ಯರು, ಜೊತೆಗೆ ಕ್ರೀಡಾ ಕ್ಷೇತ್ರದ ಗಣ್ಯರು, ರಾಜಕೀಯದ ಗಣ್ಯರು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಎಸ್.ಎಂ. ಕೃಷ್ಣ ಕೇವಲ ರಾಜಕೀಯ ನಾಯಕರು ಮಾತ್ರ ಆಗಿರಲಿಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದಂಥವ್ರು, ತಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಂಥವರು ಅದು ಎಸ್.ಎಂ. ಕೃಷ್ಣ ಅವರು. ಅವರ ವರ್ಣರಂಜಿತವಾದಂಥ ರಾಜಕೀಯ. ಸೊ ಹಾಗಾಗಿನೇ ಸಿನಿ ತಾರೆಯರು ಕೂಡ ಅವ್ರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ರು. ಸೊ ಹಾಗಾಗಿ ರಾಜಕೀಯ ನಾಯಕರು, ಸಿನಿ ತಾರೆಯರು, ಕ್ರಿಕೆಟ್ ಸೇರಿದಂತೆ ಬೇರೆ ಬೇರೆ ಕ್ರೀಡೆಗಳು, ಬ್ಯಾಡ್ಮಿಂಟನ್ ಅಂದ್ರೆ ಬಹಳ ಪ್ರಿಯವಾಗಿತ್ತು ಎಸ್.ಎಂ. ಕೃಷ್ಣ ಅವರಿಗೆ. ಜೊತೆಗೆ ಆಡ್ತಾ ಇದ್ರು. ಕೊನೆಯ ಟೈಮ್ನಲ್ಲೂ ಕೂಡ ಬಹುಶಃ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ಅವ್ರು ನಿಲ್ಸಿದ್ರು ಅಂತ ಅನ್ಸುತ್ತೆ. ಅದ್ ಬಿಟ್ರೆ ರೆಗ್ಯುಲರ್ ಆಗಿ ಬ್ಯಾಡ್ಮಿಂಟನ್ ಆಡೋದು, ಟೆನ್ನಿಸ್ ಬಹಳನೇ ಪ್ರಿಯವಾದಂತಹ ಗೇಮ್ ಅವರಿಗೆ. ಸೊ ಹಾಗಾಗಿ ತಮ್ಮನ್ನು ತಾವು ತುಂಬಾ ಆಕ್ಟಿವ್ ಆಗಿ ಇಟ್ಕೊಂಡಿದ್ದಂಥವ್ರು ಎಸ್.ಎಂ. ಕೃಷ್ಣ. ಬಟ್ ವಯೋಸಹಜ ಕಾಯಿಲೆಯಿಂದಾಗಿ ಬಳಲ್ತಾ ಇದ್ರು. ಕಳೆದ 6 ತಿಂಗಳಿಂದ ಅಂತೂ ತುಂಬಾನೇ ನಿತ್ರಾಣವಾಗಿದ್ರು, ತುಂಬಾನೇ ವೀಕ್ ಆಗಿದ್ರು. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು, ಅದಾದ ನಂತರ ಚಿಕಿತ್ಸೆ ಕೊಡಿಸ್ತಾನೆ ಇದ್ರು. ನಂತರ ಮತ್ತೆ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದು ಮನೇಲೇನೆ ಚಿಕಿತ್ಸೆ ವ್ಯವಸ್ಥೆಗಳನ್ನ ಮಾಡಿದ್ರು. ಹಾಗಾಗಿ ಹೆಚ್ಚು ಜನರನ್ನ ಅವರು ಮೀಟ್ ಮಾಡ್ತಾ ಇರಲಿಲ್ಲ. ಅಶೋಕ್ ಅವರು ಕೂಡ ಹೇಳ್ತಾ ಇದ್ರು, ನಾವು ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಪಾಯಿಂಟ್ಮೆಂಟ್ ಕೇಳಿದ್ವಿ, ಬಟ್ ಆರೋಗ್ಯ ಹದಗೆಟ್ಟಿರೋದ್ರಿಂದಾಗಿ ಈಗಲೇ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಇತ್ತೀಚೆಗೆ ಸ್ವಲ್ಪ ಜನರನ್ನ ಮೀಟ್ ಮಾಡೋದು ಕೂಡ ಕಮ್ಮಿ ಆಗಿತ್ತು. ಕೊನೆಗೆ ಇವತ್ತು ಮುಂಜಾನೆ 2:15 ಸುಮಾರಿಗೆ ಅವರು ಇಹಲೋಕ ತೆಚ್ಚಿದ್ದಾರೆ. ಈಗ ನಾಳೆ ಅವರ ಹುಟ್ಟೂರಿನಲ್ಲಿ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಈಗ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅವರ ರಾಜಕೀಯ ಇತಿಹಾಸವನ್ನು ನೋಡಿದಾಗ, ಜೊತೆಗೆ ಇವತ್ತು ಬಂದಿರುವಂತಹ ಗಣ್ಯರು ಅವರು ವಿಚಾರವಾಗಿ ಮಾತನಾಡ್ತಾ ಇರಬೇಕಾದ್ರೆ, ಬಹುಶಃ ರಾಜಕೀಯ ವ್ಯಕ್ತಿ ಆಗೋರಿಗೆ ಅರ್ಹತೆಗಳು ಹೀಗಿರಬೇಕು ಅಂತ ಒಂದು ಪಟ್ಟಿಯನ್ನ ಮಾಡಿದ್ರೆ ಅದಕ್ಕೆ ಪರ್ಯಾಯವಾಗಿ ಕೃಷ್ಣ ಅವ್ರ ರೀತಿಯಾಗಿರ್ಬೇಕು ಅಂದ್ರೆ ಹೇಳಿದ್ರೆ ಬಹುಶಃ ಸೂಕ್ತ ಅಂತ ಅನ್ಸುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಅವರಿಗಿದ್ದಂತ ವಿದ್ಯಾರ್ಹತೆ ಆಗಿರ್ಬೋದು, ಭಾಷೆಯ ಮೇಲಿನ ಹಿಡಿತ ಆಗಿರ್ಬೋದು, ಆಡಳಿತವನ್ನು ನಡೆಸಿಕೊಟ್ಟಿರುವಂತಹ ರೀತಿ ಆಗಿರ್ಬೋದು, ಎಲ್ಲಾ ಹುದ್ದೆಗಳನ್ನ ನಿಭಾಯಿಸಿದಂತಹ ಅವರ ಸಾಮರ್ಥ್ಯ, ಇವೆಲ್ಲವೂ ಕೂಡ ಒಬ್ಬ ರಾಜಕಾರಣಿ ಹೀಗಿದ್ರೆ ಉತ್ತಮ, ಸಮಾಜ ಏಳ್ಗೆಯನ್ನ ಕಾಣುತ್ತೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದವರು. ಅವರು ಕಂಡಂತ ಬೆಂಗಳೂರು, ಅವರು ಕಂಡಿರುವಂತ ಕರ್ನಾಟಕ ಅಂತ ಹೇಳಿದ್ರೆ ಒಂದು 30 ವರ್ಷಗಳ ಹಿಂದೆ ಅವ್ರು ಏನ್ ಕನಸನ್ನ ಕಂಡಿದ್ರು ಅದನ್ನ ನಾವು ಇವಾಗ ಕಣ್ಣಾರೆ ನೋಡ್ತಾ ಇದ್ದೀವಿ. ಈಗಿನ ರಾಜಕೀಯ ವ್ಯಕ್ತಿಗಳು ಮಾತನಾಡಬೇಕಾದ್ರೆ ಅದು ಅವರ ಕನಸಾಗಿತ್ತು. ಬಹುಶಃ ಇನ್ನೂ ಕೂಡ ಅಧಿಕಾರದಲ್ಲಿ ಇದ್ದಿದ್ರೆ ಅವರು ಇನ್ನೊಂದು ಟರ್ಮ್ ಇದ್ದಿದ್ರು ಕೂಡ ಅವ್ರು ಹೇಳುವಾಗೆ ನಾನು ಸಿಂಗಾಪುರ್ ಮಾಡ್ತೀನಿ ನಮ್ಮ ಕರ್ನಾಟಕವನ್ನ ಅನ್ನೋ ಆ ಕನಸಿದೆಯಲ್ಲ, ಆ ವಿಷನ್ ಇದೆಯಲ್ಲ, ಅದು ಒಬ್ಬ ನಾಯಕನಿಗೆ, ಒಬ್ಬ ರಾಜಕಾರಣಿಗೆ ಇರಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಆ ವಿಷನ್ ಇದ್ದಾಗ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗತ್ತೆ. ಹಾಗಾಗಿನೇ ಇವತ್ತು ನೀವು ಹೇಳಿದ ಹಾಗೆ ಜಾಗತಿಕ ಭೂಪಟದಲ್ಲಿ, ಗ್ಲೋಬಲ್ ಅಲ್ಲಿ ನಾವು ಬೆಂಗಳೂರು ಅನ್ನೋ ಒಂದು ಹೆಸರು ರಾರಾಜಿಸುತ್ತೆ ಅಂತ ಹೇಳಿದ್ರೆ, ಕರ್ನಾಟಕ ಅಂತ ರಾರಾಜಿಸುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಎಸ್.ಎಂ. ಕೃಷ್ಣ. ಅವ್ರ ಪೀರಿಯಡ್ ಅಲ್ಲಿ ಬಂದಂತಹ ITBT ಸೆಕ್ಟರ್ಗಳು, ಅಲ್ಲಿ ಕಂಡಂತಹ ಒಂದು ಅಭಿವೃದ್ಧಿ, ಅದು ಬೆಂಗಳೂರನ್ನ ವಿಶ್ವ ಮಟ್ಟದಲ್ಲಿ, ವಿಶ್ವ ಕೂಡ ತಿರುಗಿ ನೋಡೋ ರೀತಿಯಲ್ಲಿ ಮಾಡಿದ್ರೆ ಕೆಲಸ, ಸಾಫ್ಟ್ವೇರ್ ಅಲ್ಲಿ ಅಥವಾ IT ಟೆಕ್ನಾಲಜಿಯಲ್ಲಿ ಕೆಲಸ ಮಾಡಿದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಪ್ಪ ಅನ್ನೋ ಕನ್ಸು ಇಟ್ಕೊಳ್ಳೋ ತರ ಮಾಡಿದ್ದಾರೆ ಅಂದ್ರೆ ಆ ಶ್ರೇಯ ಖಂಡಿತವಾಗ್ಲೂ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲಬೇಕು. ಹೌದು, ಅವರು ಲೆಕ್ಚರ್ ಕೊಡ್ತಾ ಇದ್ದಂತ ರೀತಿಯೂ ಕೂಡ ಅಷ್ಟು ಅಟ್ರಾಕ್ಟಿವ್ ಆಗಿತ್ತಂತೆ.
ಈ ರೇಣುಕಾಚಾರ್ಯ ಲಾ ಕಾಲೇಜ್ನಲ್ಲಿ ಅವರು ಲೆಕ್ಚರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಸಹಪಾಠಿಗಳಾಗಿದ್ದವರು ವಿದ್ಯಾರ್ಥಿಗಳಾಗಿದ್ದವರು ಹೇಳಿದಂತ ಮಾತುಗಳು ಆ ಕ್ಲಾಸ್ ನಲ್ಲಿರೋರು ಮಾತ್ರ ಅಲ್ಲ, ಪಕ್ಕದ ಕ್ಲಾಸಿಂದನೂ ಕೂಡ ಬಂದು ಅವರ ತರಗತಿಯನ್ನ ವೀಕ್ಷಿಸ್ತಾ ಇದ್ರಂತೆ ಕಿಟಕಿಗಳ ಮೂಲಕ ಅಥವಾ ಬೆಂಚ್ ಅಲ್ಲಿ ಕೂತ್ಕೊಂಡು. ಅಷ್ಟು ಅಟ್ರಾಕ್ಷನ್ ಜೊತೆಗೆ ನೋಡೋದಕ್ಕೂ ನಾವು ಗಮನಿಸಬಹುದು. ಇಟ್ಸ್ ವೆರಿ ಹ್ಯಾಂಡ್ಸಮ್. ಏನೇ ಹಾಕಿದ್ರು ಕೂಡ ಯಾವುದೇ ಅಟೈರಲ್ಲೂ ಕೂಡ ಬಹಳ ಗೆದ್ದು ಕಾಣುವಂತ ವ್ಯಕ್ತಿತ್ವ, ಆಮೇಲೆ ಅದನ್ನ ಕ್ಯಾರಿ ಮಾಡುವಂತ ರೀತಿ ಎಲ್ಲವೂ ಕೂಡ ಬಹಳ ಅಟ್ರಾಕ್ಟಿವ್ ಆಗಿತ್ತು. देश के विकास में निरंतर सक्रिय प्रयास करने वाले महान नेता, कर्नाटक सरकार के पूर्व मुख्यमंत्री, भारत सरकार के पूर्व विदेश मंत्री और महाराष्ट्र के राज्यपाल रहे ऐसे कर्मठ और जनप्रिय नेता को हम सब ने खोया है। इस दुख की घड़ी में मैं एसएम कृष्णा साहब को विनम्र श्रद्धांजलि अर्पित करता हूं और भगवान से प्रार्थना करता हूं कि इस आघात को सहन करने की उनके परिवार को शक्ति प्रदान करे। ओम शांति शांति शांति। ಥಾವರ್ಚಂದ್ ಗೆಹ್ಲೋಟ್ ಅವರ ಮಾತುಗಳು. ಸೊ ಹೀಗೆ ಅಗಲಿದ ನಾಯಕನಿಗೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಬಂದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನೀವು ಹೇಳ್ತಾ ಇದ್ರಿ ಅವರ ಒಂದು ಅಟೈರ್, ಸೊ ಅವರು ಯಾವುದೇ ಅಟೈರ್ನಲ್ಲೂ ಕೂಡ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ರು. ಹಾಗೆ ಅವರ ಬಗ್ಗೆ ಬಹುಶಃ ನಾವೀಗ ಮೋದಿಯವರನ್ನ ನೋಡಿದಾಗ ಎಸ್ ಅವರು ಮಾಡುವಂತಹ ಒಂದು ಅವರ ಉಡುಗೆ ತೊಡುಗೆ, ಅವ್ರು ಮಾತಾಡುವಂಥ ರೀತಿ, ಅವರ ಲುಕ್ಕಿಗೆ ಕೊಡುವಂಥ ಒಂದು ಪ್ರಾಶಸ್ತ್ಯ, ಅದನ್ನ ಎಸ್ ಎಂ ಕೃಷ್ಣ ಆಗ ಟೈಮ್ನಲ್ಲಿ 30 ವರ್ಷಗಳ ಹಿಂದೆನೇ ನಾವು ನೋಡ್ತಾ ಇದ್ವಿ ಎಸ್ ಎಂ ಕೃಷ್ಣ ಅವರು. ಸೊ ಹಾಗೆ